ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘಶ್ರೀ ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಮೇಘಶ್ರೀ ಗೌಡ ಅಂತ ಅಕೌಂಟ್ ಇದೆ. ಇತ್ತೀಚೆಗಷ್ಟೇ ಯೂಟ್ಯೂಬಲ್ಲೂ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಜನ ಕೇಳ್ತಿರ್ತೀರಾ, ನಿಮ್ಮದು ಯಾವ ಊರು, ಮದುವೆ ಆಗಿದೆಯಾ ಅಂತೆಲ್ಲ ತುಂಬ ಕ್ವಶನ್ಸ್ ಕೇಳ್ತಿರ್ತೀರಾ. ನನ್ನ ಬಗ್ಗೆ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡೋದಾದರೆ, ನನ್ನ ಪೂರ್ತಿ ಹೆಸರು ಬಂದು ಮೇಘಶ್ರೀ. ನಾನು ಹುಟ್ಟಿದ್ದು ಹಾಸನ್ನು, ಬೆಳೆದಿದ್ದು ಚನ್ನರಾಯಪಟ್ಟಣ. LKG to 7th ಓದಿದ್ದು ಶಾಲಿನಿ ಕಾನ್ವೆಂಟು ಚನ್ನರಾಯಪಟ್ಟಣದಲ್ಲಿ, ಮತ್ತು 8th to 10th ಗೌರ್ಮೆಂಟ್ ಕಾಂಪೋಸಿಟ್ ಹೈಸ್ಕೂಲು. ಅದಾದ ನಂತರ ಡಿಪ್ಲೊಮಾ ಮಾಡಿದ್ದು ಶ್ರಾವಣ್ ಬೆಳಗೊಳ. ಅದಾದ ನಂತರ BGSITಲಿ ಇಂಜಿನಿಯರಿಂಗ್ ಜಾಯ್ನ್ ಆದೆ. ಅದರ ನಂತರ ನಾನು ಬ್ಯಾಂಗ್ಳೂರಲ್ಲಿ ಒಂದು ಫ್ಯೂ ಇಯರ್ಸ್ ವರ್ಕ್ ಮಾಡಿದೆ. ನಾನು ಮದುವೆ ಆಗಿರೋದು ನನ್ನ ಫಾರ್ ರಿಲೇಟಿವ್, ಅತ್ತೆ ಮಗನೇ ಆಗಬೇಕು. ಅವ್ರ ಹೆಸರು ರಾಕೇಶ್ ಅಂತ. ಬೋತ್ ಅಗ್ರಿಕಲ್ಚರ್ ಆ್ಯಂಡ್ ಟ್ರಾವೆಲ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊತಾರೆ. ಬ್ಯಾಂಗ್ಳೂರಲ್ಲಿ ನಮ್ಮದು ಮಂಜುನಾಥ ಟ್ರಾವೆಲ್ಸ್ ಅಂತ ಹೇಳಿ ವೆಬ್ಸೈಟ್ ಇದೆ. ಆನ್ಲೈನ್ ಏರ್ಪೋರ್ಟ್ ಪಿಕಪ್ಸ್ ಮತ್ತು ಡ್ರಾಪ್ಸ್ ತೊಗೊತಾರೆ. ಈವನ್ ಅವರು ಕೂಡ ಕ್ಯಾಬ್ ಡ್ರೈವ್ ಮಾಡ್ತಾರೆ. ಇಲ್ಲಿ ಊರಿಗೆ ವೀಕ್ಲಿ ಒನ್ಸ್ ತೋಟ ಉಕ್ಕೆ ಬಂದಾಗ ಬಂದು ಉಕ್ಕೆ ಹೊಡಿತಾರೆ, ಮತ್ತು ಕಾಯಿ ಕೆಡಿಸ್ಬೇಕಾದಾಗ ಬಂದು ಕಾಯಿ ಕೆಡಿಸ್ತಾರೆ. ತೋಟದ ಏನೇ ಕೆಲಸ ಇದ್ರೂ ಅವರೇ ನೋಡ್ಕೊಳ್ಳೋದು. ನನಗೆ ಇವಾಗ 2 ಮಕ್ಕಳಿದ್ದಾರೆ. ದೊಡ್ಡವನು 6 years ಭವಿಷ್ ಅಂತ, ಚಿಕ್ಕವನಿಗೆ 1.5 year ಯೋಹಾನ್ ಅಂತ. ಮದುವೆ ಆದ ಮೊದಲಿಗೆ 2 years ನಾವು ಬ್ಯಾಂಗ್ಳೂರಲ್ಲೇ ಸ್ಟೇ ಆಗಿದ್ವಿ. ಅದಾದ ನಂತರ ಲಾಕ್ಡೌನಲ್ಲಿ ಊರಿಗೆ ಎಲ್ಲರೂ ಕ್ರಮೇಣ ಶಿಫ್ಟ್ ಆಗಬೇಕಾದಂಥ ಪರಿಸ್ಥಿತಿ. ಬಿಕಾಸ್ ನನ್ನ ಮಗನಿಗೆ ಅವಾಗಿನ್ನೂ 9 months ಇತ್ತು. ಅವನ ಹೆಲ್ತ್ಗೋಸ್ಕರ ನಾನು ಊರಿಗೆ ಶಿಫ್ಟ್ ಆದ್ವಿ. ಆಮೇಲೆ ಊರಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ಯಾಕೆಂದರೆ ಅವಾಗ ಕೊರೋನಾ ಟೈಮಲ್ಲಿ ನಮ್ಮ ಮನೆಯವರು ವರ್ಕ್ ಮಾಡ್ತಿದ್ದು ಟ್ರಾವೆಲ್ಸ್ ಡಿಪಾರ್ಟ್ಮೆಂಟು, ಆ್ಯಂಡ್ ಅವರು ಆಲ್ಮೋಸ್ಟ್ ಆಲ್ ಡ್ಯೂಟಿ ಮಾಡ್ತಿದ್ದು ಏರ್ಪೋರ್ಟಲ್ಲೇ. ಆ್ಯಂಡ್ ಅವಾಗ ಕೊರೋನಾ ಎಲ್ಲ ಸ್ಪ್ರೆಡ್ ಆಗ್ತಿದೆ ಬೇರೆ ದೇಶದವರಿಂದ ಅಂತ ಎಲ್ಲ ಸ್ಪ್ರೆಡ್ ಆಗ್ತಿತ್ತು ನ್ಯೂಸು. ಸೊ ಅದಕ್ಕೋಸ್ಕರ ನಾನು ಅವರನ್ನ ಡ್ಯೂಟಿ ಕಳಿಸ್ಲೇ ಇಲ್ಲ, ಊರಿಗೆ ಶಿಫ್ಟ್ ಆಗಿಬಿಟ್ವಿ. ನಾನು ನನ್ನ ಮಕ್ಕಳು ಇವಾಗ ಸದ್ಯಕ್ಕಿರೋದು ನಮ್ಮ ಅತ್ತೆ ಮಾವನ ಜೊತೆ. ನಮ್ಮ ಅತ್ತೆ ಮಾವ ಮನೇಲೇ ಇರ್ತಾರೆ. ಆ್ಯಂಡ್ ನಮ್ಮ ಮಾವ ಒಬ್ಬರು ಎಕ್ಸ್ ಮಿಲಿಟ್ರಿ ಮ್ಯಾನ್, 10 years ಮಿಲಿಟ್ರಿಲಿ ಸರ್ವಿಸ್ ಮಾಡಿದ್ದಾರೆ. ಆಮೇಲೆ ಫ್ಯಾಮಿಲಿ ರೀಸನ್ಸ್ಗೆ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಅಲ್ಲಿಂದ ಬಂದ ನಂತರದಿಂದ ಅವರು ಫಾರ್ಮಿಂಗ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರಿಗೆ ಹಸು ಸಾಕೋದು ಅಂದರೆ ತುಂಬ ಇಷ್ಟ. ಲಾಕ್ಡೌನಲ್ಲಿ ನಾವು ಇದ್ದಿದ್ದು 4 ಕಾರ್ನು ಮಾರ್ಬಿಟ್ವಿ. ಯಾಕೆಂದರೆ ಆವಾಗ ಟ್ರಾವೆಲಿಂಗ್ ಬಿಸ್ನೆಸ್ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಕಾರ್ಗಳೆಲ್ಲ ಮಾರಿದ ಮೇಲೆ ಏನು ಮಾಡೋದು ಊರಲ್ಲಿ ಕೂತ್ಕೊಂಡು ಅಂತ ಯೋಚನೆ ಮಾಡಿದಾಗ ಹಸು ಮಾಡ್ತೀನಿ ಅಂತೇಳಿ ನಮ್ಮ ಮನೆಯವರು ಡೈರಿ ಫಾರ್ಮ್ ಥರ ಮಾಡಿದರು. ಒಂದು 12 ಹಸು ಸಾಕಿದ್ವಿ ಲಾಕ್ಡೌನಲ್ಲಿ. ಆವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಮಾಡಿದಿದ್ರೆ ನಂದು ಅದೇ ತುಂಬ ವ್ಲಾಗ್ಸ್ ಆಗ್ತಾ ಇತ್ತು. ಅವರೊಬ್ಬರೇ ಪರ್ ಡೇ 150 ಲೀಟರ್ಸ್ ಹಾಲನ್ನ ಬೆಳಗ್ಗೆ 150 ಲೀಟರ್, ಸಂಜೆ 150 ಲೀಟರ್ ಅವರೊಬ್ಬರೇ ಕರಿತಾ ಇದ್ರು ಮಿಷಿನಲ್ಲಿ. ಪ್ರತಿಯೊಂದು ಹಸು ಏನು ಕೆಲಸ ಇದೆ ಎಲ್ಲನೂ ಅವರೇ ನೋಡ್ಕೊಂತ ಇದ್ರು. ನಾವೇನು ಹೆಲ್ಪ್ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನ ಪಾಪು ಚಿಕ್ಕವನಿದ್ದ, ನನಗೆ ಅಷ್ಟು ಗೊತ್ತೂ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಾವು ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿದ್ದು. ಆ್ಯಂಡ್ ನಾನು ಬೆಳೆದಿದ್ದೆಲ್ಲ ಚನ್ನರಾಯಪಟ್ಟಣ ಹಳ್ಳಿದಷ್ಟು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೌರ್ಮೆಂಟ್ ಡೈರಿಗೆ ಹಾಲಾಗ್ತಿದ್ದರಿಂದ ನಂದಿನಿ ಡೈರಿಯವರು ನಮ್ಮ ಮನೆಯವ್ರಿಗೆ ಅವಾರ್ಡ್ ಎಲ್ಲ ಕೊಟ್ಟಿದ್ರು ಲಾಕ್ಡೌನಲ್ಲಿ. ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ಡೈರಿಯವರೆಲ್ಲ ಬಂದು ನಮ್ಮ ಮನೆ ಹತ್ರ ಎಲ್ಲ ನೋಡ್ಕೊಂಡು ಹೋಗಿ, ಮತ್ತು ಅವ್ರು ಮೇಂಟೈನ್ ಮಾಡ್ತಿದ್ದು, ಮತ್ತು ಪರ್ ಡೇ 150 ಲೀಟರ್ ಹಾಲಾಗ್ತಿದ್ದು, ಅದಕ್ಕೆಲ್ಲ ಅವಾರ್ಡ್ ಎಲ್ಲ ಕೊಟ್ಟಿದ್ರು. ಬಟ್ ಏನು ಮಾಡೋಕ್ಕಾಗತ್ತೆ, ಅವ್ರಿಗೆ ಒಬ್ಬರೇ ಎಲ್ಲನೂ ಮಾಡ್ತಿದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಶುರು ಆಯಿತು. ಆಮೇಲೆ ಒಂದ್ಸತಿ ಹಾಲಿನ ಕೆನ್ನ ಒಬ್ಬರೇ ಎತ್ತಕ್ಕೆ ಹೋಗ್ಬಿಟ್ಟು ರಿಬ್ಬು, ಬ್ಯಾಕ್ ಬೋನ್ ಒಂದು ಸ್ವಲ್ಪ ಪೇನ್ ಆದಂಗಾಗಿ ಟೆಸ್ಟ್ ಮಾಡಿಸಿದ್ದಕ್ಕೆ ಅವರು ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರು. ರೆಸ್ಟಲ್ಲಿ ಇರೋಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಅವಾಗ ಸಂಸಾರ ದೊಡ್ಡದಾಗಿತ್ತು, ಲಾಕ್ಡೌನ್ ಬೇರೆ. ಸೊ ಮತ್ತೆ ಅವರು ಲಾಕ್ಡೌನ್ ಎಲ್ಲ ಕ್ಲೋಸ್ ಆದಮೇಲೆ ಮತ್ತೆ ಟ್ರಾವೆಲ್ಸ್ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಹೋದ್ರು. ಹಾಗಾಗಿ ನಾನು ಮತ್ತು ಮಾವ ಇಬ್ಬರೇ ಇದ್ದಿದ್ದು. ಹಸು ನೋಡ್ಕೊತಾ ಇದ್ವಿ ಒಂದು ಸ್ವಲ್ಪ ದಿನ. ನಾನು ನಮ್ಮ ಮಾವ ಕೂಡ ಹಸುನ ನೋಡ್ಕೊಂಡ್ವಿ. ಆಮೇಲೆ ನನಗೆ ಸ್ಕೂಲಲ್ಲಿ ಆಪರ್ಚುನಿಟಿ ಬಂದಮೇಲೆ ಇನ್ನು ನನ್ನ ಮಗನ ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು. ಆ ಟೈಮಲ್ಲಿ ಜೊತೆಗೆ ಇಬ್ಬರು ಹೋದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅವಾಗ ಹಸುನೆಲ್ಲ ಕೊಟ್ಬಿಟ್ವಿ. 2 ಹಸು ಇಟ್ಕೊಂಡಿದ್ದವಾಗ. ಊರಿಗೆ ಬಂದು ಶಿಫ್ಟ್ ಆದಮೇಲೆ ನಾನು ನುಗ್ಗೇಹಳ್ಳಿಲಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲೇ ನಾನು ಸೆಕೆಂಡ್ ಬೇಬಿ ಕನ್ಸೀವ್ ಆಗಿದ್ದೆ. ಅದಾದಮೇಲೆ ಡೆಲಿವರಿ ಇನ್ನೊಂದು 15 days ಇದೆ ಅನ್ನೋವರೆಗೂ ನಾನು ಲಾಸ್ಟ್ ಸ್ಕೂಲ್ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಮಾಡಿ ಸ್ಕೂಲಿಂದ ಆಚೆ ಬಂದೆ. ಅದಾದ ನಂತರ ಇವಾಗ ಅವನಿಗೆ 1.5 year, 2 years ಆಗಲಿ. ಯಾಕೆಂದರೆ ಮಗುಗೆ 2 ವರ್ಷ ಆಗೋವರೆಗೂ ತಾಯಿ ಅವಶ್ಯಕತೆ ತುಂಬ ಇರುತ್ತೆ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜಾಯ್ನ್ ಆಗೋಣ ಅಂತ ಹೇಳಿ ನಾನು ಈ ವರ್ಷ ಕೂಡ ಸ್ಕೂಲಿಗೆ ಹೋಗ್ತಾ ಇಲ್ಲ, ಮನೇಲೇ ಇದ್ದೀನಿ. ಇವತ್ತು ಶನಿವಾರ, ನಮ್ಮ ಅತ್ತೆ ವಾರ ಮಾಡ್ತಾ ಇದ್ದಾರೆ. ಇವ್ನು ನನ್ನ ದೊಡ್ಡ ಮಗ ಭವಿಷ್, ಇವ್ರು ನಮ್ಮ ಮಾವ ಎಕ್ಸ್ ಮಿಲಿಟ್ರಿ ಮ್ಯಾನು, ಮತ್ತು ಇವ್ರು ನನ್ನ ಚಿಕ್ಕ ಮಗ ಯೋಹಾನ್, ಅವರ ಸೆಕೆಂಡ್ ತಾಯಿಯವರು. ಇವಾಗ TV ನೋಡ್ಕೊಂಡು ಕೂತಿದ್ದಾರೆ.
ಈ 3 ಜನನು ಇವತ್ತು ಶನಿವಾರ ಇರೋದ್ರಿಂದ ವಾರ ಮುಗಿಸಿ ಕೂತಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿ ಐಡಿಯಾ ಇರಲಿಲ್ಲ. ಬಟ್ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಸಪೋರ್ಟಿವ್ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಇವಾಗ ಹೆಂಗಿದ್ರು ಸ್ಕೂಲ್ಗೆ ಹೋಗ್ತೀವಿ, ವಿಡಿಯೋಸ್ ಆದರೂ ಮಾಡು ಅಂತ ಹೇಳಿದ್ರು. ಬಟ್ ನಾನು ಯಾವಾಗಲೂ ನನ್ನ ಖುಷಿಗೋಸ್ಕರ ನಮ್ಮ ಫ್ಯಾಮಿಲಿಲಿ ಒಂದು ಸೆಲೆಬ್ರೇಷನ್ ಆಗಲಿ ಮತ್ತೊಂದಾಗಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ. ಯಾವಾಗ 50K ಫಾಲೋವರ್ಸ್ ಆದರು ಇನ್ಸ್ಟಾಗ್ರಾಮಲ್ಲಿ, ಆವಾಗ ಹೇಳಿದ್ರು ನಿನ್ಗೆ ಅಷ್ಟೊಂದು ಜನ ಪ್ರೋತ್ಸಾಹ ಕೊಡ್ತಿದ್ದಾರೆ, ಇದುವರೆಗೆ ನೀವು ಯಾವ ರೀತಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡಿದ್ರಿ ಅದೇ ಥರ ನನ್ನ ಯೂಟ್ಯೂಬ್ ವ್ಲಾಗ್ಸ್ಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮಗೆ ನಾನು ಮಾಡೋ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.